ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವವಿಶ್ವಾಸಿ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ. ನಿಮ್ಮೆಲ್ಲರಿಗೂ ಕಲ್ವೇರಿ ವಾಗ್ದಾನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ವಂದಿಸುವಂತಳಾಗಿದ್ದೇನೆ ಪ್ರೇರೆ. ಮತ್ತು ಪ್ರತಿದಿನ ವಿಡಿಯೋಸ್ ನೋಡ್ತಾ ಇದ್ರೆ ತುಂಬಾ ಸಂತೋಷ. ಮತ್ತು ಪ್ರತಿ ಸಾಯಂಕಾಲ ದೇವರ ಅದ್ಭುತ ರೀತಿಯಾಗಿ ದೇವ್ರ ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಎಷ್ಟೋ ನಮ್ಮನ್ನು ಬಲಪಡಿಸಿ ನಮ್ಮ ನಡೆಸ್ತಿದ್ದಾರೆ ಪ್ರೇರೆ. ಮತ್ತು ಎಲ್ಲರೂ ಲೈವ್ದಲ್ಲಿ ಸಹ ಏಕೀಭವಿಸ್ತಿದ್ರೆ ತುಂಬ ಸಂತೋಷ. ಮತ್ತು ಹೊಸೊಬ್ರು ಯಾರಾದರೂ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ದೇವರು ಅದ್ಭುತ ರೀತಿಯಾಗಿ ದೇವರು ವಾಕ್ಯಗಳ ಮುಖಾಂತರವಾಗಿ ನಮ್ಮೆಲ್ಲರನ್ನು ಬಲಪಡಿಸುವಂಥ ದೇವ್ರ ಪ್ರೇರೆ. ಮತ್ತು ಮುಂಜಾನೆ ಸಮಯದಲ್ಲಿ ಎದ್ದು ವಾಕ್ಯನ ಓದ್ಕೊಂಡಿದ್ರೆ ಪ್ರೇರೆ, ಪ್ರಾರ್ಥನೆ ಏಕೀಭವಿಸ್ತಿದ್ರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರೋಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. 2 ಕೊರಿಂಥದವರಿಗೆ 12ನೇ ಅಧ್ಯಾಯ 9ನೇ ವಚನ. ನನ್ನ ಕೃಪೆಯು ನಿನಗೆ ಸಾಕು. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ತನ್ನ ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರ ಜೊತೆಲಿ ಮಾತಾಡ್ತಿದ್ದಾರೆ ಪ್ರೇರೆ. ಹಲ್ಲೆಲೂಯ. ನನ್ನ ಕೃಪೆಯು ನಿನಗೆ ಸಾಕು. ದೇವರ ಕೃಪೆ ಇದ್ರು ಸಾಕು ಪ್ರೇರೆ. ನಾವೆಲ್ಲ ಸಂಕಟಗಳಿಂದ ನಾವು ಜಯ ಹೊಂದ್ಕೊಳ್ತೀವಿ. ಎಲ್ಲ ಬಲಯುತ ಸ್ಥಿತಿಯಲ್ಲಿ ನಾವು ಜಯ ಹೊಂದ್ಕೊಳ್ತೀವಿ. ನಮ್ಗೆ ಎಂಥ ಶೋಧನೆಗಳು ಬರಲಿ ನಾವು ಜಯ ಹೊಂದ್ಕೊಳ್ತೀವಿ. ಅದು ಯಾವಾಗಂದ್ರೆ ಪ್ರೇರೆ, ಆತನ ಕೃಪೆಯಿಂದಲೇ ನಮ್ಗೆಲ್ಲದಲ್ಲಿ ಜಯ ಸಿಗುವಂಥದ್ದಾಗಿದೆ ಪ್ರೇರೆ. ಹಲ್ಲೆಲೂಯ. ಎಷ್ಟು ಜನರು ನಂಬುತ್ತಾ ಇದ್ರು ಪ್ರೇರೆ ಮುಂಜಾನೆ ಸಮಲಿ ದೇವರ ಕೃಪೆ ಇದ್ದರೆ ನಮಗೆ ಸಾಕು. ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಜಯವನ್ನೇ ನೋಡುವಂತರಾಗಿದೆ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಹಲ್ಲೆಲೂಯ. ಇಲ್ಲಿ ಪೌಲಾದರ ಭಕ್ತರ ಜೀವಿತದಲ್ಲಿ ನೋಡ್ತೇವೆ ಪ್ರೇರೆ, ಅವರು ಸೇವೆ ಮಾಡುವಾಗ ಅನೇಕ ಶ್ರಮಗಳು, ಕಷ್ಟಗಳು, ನಿಂದೆಗಳು, ಅವಮಾನ ಸ್ಥಿತಿಗಳೆಲ್ಲ ಬಂದಾಗ ದೇವರವ್ರನ್ನು ಯಾವ ರೀತಿಯಾಗಿ ನಡೆಸಿದರೆ ಅಂದರೆ ಅದ್ಭುತ ರೀತಿಯಾಗಿ ನಡೆಸಿದರೆ ಎಂಬುದಾಗಿ ನೋಡ್ತೀವಿ ಪ್ರೇರೆ. ಅವರು ಸೆರೆಮನೆಯಲ್ಲಿದ್ದಾಗ ಅವರು ಅನೇಕ ಸಾರಿ ಅವ್ರ ಯೋಧರನ್ನು ಅವರಿಗೆ ಪೆಟ್ಟುಗಳು ಹಾಕಿದಾಗ ಅವರು ಪಟ್ಟಂತ ಶ್ರಮ ಅವ್ರ ಸೇವೆಯಲ್ಲಿ ಬಹಳಷ್ಟು ಆಗಿದೆ ಪ್ರೇರೆ. ಆದರೆ ದೇವರ ಒಂದು ಸೇವೆ ಮಾಡುವಾಗ ಅವ್ರ ಧೈರ್ಯದಿಂದ, ಆತ್ಮ ಬಲದಿಂದ, ದೇವರಲ್ಲಿ ನಂಬಿಕೆಯುಳ್ಳ ಭಕ್ತರಾಗಿ ಜೀವಿಸಿದ್ರು ಪ್ರೇರೆ. ಅದೇ ರೀತಿಯಾಗಿ ಇಲ್ಲಿ ದೇವರು ತನ್ನ ದರ್ಶನ ಮೂಲಕವಾಗಿ ಪೌಲು ಭಕ್ತರಿಗೆ ಮಾತಾಡ್ತಿದ್ದಾರೆ ಪ್ರೇರೆ. ನನ್ನ ಕೃಪೆಯು ನಿನಗೆ ಸಾಕು. ಹಲ್ಲೆಲೂಯ. ಎಲ್ಲ ವಿಷಯದ ನನ್ನ ಕೃಪೆಯು ನಿನಗೆ ಸಾಕು. ಬಲಂತ ಸ್ಥಿತಿಯಲ್ಲಿಯೂ ನಾನು ಬಲ ಕೊಟ್ಟು ನಿನ್ನ ನಡೆಸ್ತೇನೆ ಎಂಬುದಾಗಿ. ಹಲ್ಲೆಲೂಯ. ದೇವರ ಕೃಪೆ ಇದ್ರೆ ಸಾಕು ಪ್ರೇರೆ. ನಮ್ಮ ಜೀವಿತದಲ್ಲಿ ಸಹ ಮುಂಜಾನೆ ಸಮಲಿ ಇಷ್ಟು ದಿನಮಾನಗಳಲ್ಲಿ ನಮ್ಮ ಜೀವಿತದಲ್ಲಿದ್ದಂಥ, ನಮ್ಮ ಜೀವಿತದಲ್ಲಿ ನಾವು ನೋಡಿದಂಥ ಪ್ರತಿಯೊಂದು ಶ್ರಮೆಗಳು, ಕಷ್ಟಗಳು, ನಿಂದೆಗಳು, ಅವಮಾನ ಸ್ಥಿತಿಗಳು ನಾವು ಎಷ್ಟೇ ನೋಡಿರ್ಬೋದು, ಎಷ್ಟೇ ನಮ್ಮ ಕಷ್ಟಗಳನ್ನ ನಾವು ಅನುಭವಿಸಿರ್ಬೋದು. ಆದ್ರೆ ಅಂಥವೆಲ್ಲ ಸ್ಥಿತಿಗಳಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡ್ತಿದ್ರೆ ಪ್ರೇರೆ ಮುಂಜಾನೆ ಸಮಯ. ಹಲ್ಲೆಲೂಯ. ಆತನ ಕೃಪೆ ಅಂದ್ರೆ ಸಾಕು ಪ್ರೇರೆ. ಅದರ ಕೃಪೆಯಿಂದಲೇ ನಮ್ಗೆಲ್ಲ ವಿಷಯ ನಮಗೆ ಬಲವನ್ನು ಕೊಡುವಂಥದ್ದು. ಆತ ನಮಗೆ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ, ನನ್ನ ಕೃಪೆಯು ನಿನಗೆ ಸಾಕು. ಬಲಯುತ ಸ್ಥಿತಿಯಲ್ಲಿಯೂ ಬಲಪೂರ್ಣಕ ಸಾಧಕವಾಗುತ್ತದೆ. ಹಲ್ಲೆಲೂಯ. ಎಂಥ ಬಲಯುತ ಸ್ಥಿತಿ ಇರಲಿ, ಅದು ಬಲವು ಪೂರ್ಣ ಸಾಧಕವಾಗಿರುತ್ತದೆ ಎಂಬುದಾಗಿ ಇಲ್ಲಿ ದೇವರು ಮುಂಜಾನೆ ಸಮಯ ದೇವರು ನಮಗೆ ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ ಪ್ರೇರೆ. ನಮ್ಮ ಜೀವಿತದಲ್ಲಿ ಎಂಥ ಬಲಯುತ ಸ್ಥಿತಿಗಳು ಬರಲಿ, ಅವೆಲ್ಲವೂ ಬಲವುಳ್ಳದಾಗಿ ದೇವರು ಮಾರ್ಪಡಿಸ್ತಾ ಇದ್ದಾರೆ ಪ್ರೇರೆ. ಹಲ್ಲೆಲೂಯ. ನಿಮ್ಮ ಕುಟುಂಬ ವಿಷಯದಲ್ಲಿ, ಯಾವ್ಯಾವ ವಿಷಯದಲ್ಲಿ ನೀವು ಬಲಯುತ ಸ್ಥಿತಿಯಲ್ಲಿ, ಯಾವ ವಿಷಯದಲ್ಲಿ ನೀವು ಪಟ್ಟಂತ ಪ್ರತಿಯೊಂದು ಶ್ರಮೆಗಳಲ್ಲಿ, ಪಟ್ಟಂತ ಅವಮಾನ ಸ್ಥಿತಿಗಳಲ್ಲಿ ದೇವರೆಲ್ಲ ವಿಷಯದಲ್ಲಿ ದೇವರು ಬಿಡುಗಡೆ ಮಾಡ್ತಾರೆ ಪ್ರೇರೆ. ಹಲ್ಲೆಲೂಯ. ವಾಗ್ದಾನ ಗಟ್ಟಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೋಣ. ದೇವರು ಮುಂಜಾನೆ ಸಮಯ ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ಆತನ ಕೃಪೆಯಿಂದ ನಮ್ಮ ನಡೆಸಿ, ಆತನ ನಮ್ಮೆಲ್ಲಾ ವಿಷಯದಲ್ಲಿ ಆತನ ನಮ್ಮನ್ನು ಬಲವನ್ನು ಕೊಟ್ಟು ನಡೆಸ್ತಾರೆ ಎಂಬುದಾಗಿ ಪ್ರೇರೆ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ನೋಡ್ತಿದ್ರಪ್ಪ, ಅವರ ಜೀವಿತದಲ್ಲಿ ಪ್ರಭಾ ಯಾವ ವಿಷಯದಲ್ಲಿ ತಂದಿ ಅವ್ರ ಶ್ರಮೆಗಳು, ಅವ್ರ ಕಷ್ಟಗಳು, ನಿಂದೆಗಳಲ್ಲಿ ಯಾವ ವಿಷಯದಲ್ಲಿ ಭಯ ಪಡುವಂತ ಪರಿಸ್ಥಿತಿ ಅಲ್ಲ ಪ್ರಭು, ಮುಂಜಾನೆ ಸಮಯ ತಂದಿ ಎಲ್ಲ ಬಿಡುಗಡೆ ಮಾಡ್ರಪ್ಪ. ಸ್ತೋತ್ರ. ಅವ್ರಿಗೆ ಬಲಂತ ಸ್ಥಿತಿಗಳಲ್ಲಿ ತೆಗೆದು ಬಲವನ್ನು ಕೊಡ್ರಪ್ಪ. ಸ್ತೋತ್ರ. ಅವ್ರು ಯಾವ ವಿಷಯದಲ್ಲಿ ತಂದಿ ಕಣ್ಣೀರಲ್ಲಿ ಕಾಲ ಕಳ್ತಾರಪ್ಪ, ಅವರೆಲ್ಲ ಕಣ್ಣೀರು ದುಃಖಗಳೆಲ್ಲ ಪ್ರಭಾ ಬಿಡುಗಡೆ ಮಾಡ್ರಪ್ಪ. ಸ್ತೋತ್ರ. ಹಲ್ಲೆಲೂಯ. ತಂದೆ ದೇವ್ರು ನೀವು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಅದ್ಭುತ ರೀತಿಯಾಗಿ ಪ್ರಭಾ ನೀವು ನೆರವೇರಿಸುವಂತ ದೇವರು ಅಪ್ಪ. ತಂದೆ ದೇವ್ರು ಎಷ್ಟು ಜನರು ಈ ಮುಂಜಾನೆ ಸಮಯ ವಾಗ್ದಾನ ಕೇಳ್ತಾ ಇದ್ರಪ್ಪ,
ತಂದೆ ದೇವರ ಬಾಲ್ಯನತೆ ಸ್ಥಿತಿಯಲ್ಲೂ ಬಲಪೂರ್ಣಕ ಸಾಧಕವಾಗಿ ನೀನು ನಡೆಸುವಂತ ದೇವರಪ್ಪ. ಅವರ ಜೀವಿತದಲ್ಲಿದ್ದಂಥ ಪ್ರತಿಯೊಂದು ಅನಾರೋಗ್ಯ ಸ್ಥಿತಿಗಳಿದ್ದಂಥ ಅವ್ರ ಜೀವಿತ ಪ್ರಭಾ ಆರೋಗ್ಯನ ಕೊಡ್ರಪ್ಪ. ಅವರ ಸಮಸ್ಯೆಯಲ್ಲಿದ್ದಂಥ ಅವ್ರ ಪರಿಸ್ಥಿತಿ ಎಲ್ಲವನ್ನು ಬಿಡುಗಡೆ ಮಾಡ್ರಪ್ಪ. ಸ್ತೋತ್ರ ತಂದೆ ದೇವರ ಜೀವಿತದಲ್ಲಿ ಅನೇಕ ವಿಷಯಗಳಿಂದ ಯಾವ ವಿಷಯದಲ್ಲಿ ತಂದೆ ಅವ್ರು ಭಯ ಪಡುವಂತ ಎಲ್ಲ ಪರಿಸ್ಥಿತಿಗಳೆಲ್ಲ ಬಿಡುಗಡೆ ಮಾಡ್ರಪ್ಪ. ಸ್ತೋತ್ರ ತಂದೆ ಮುಂಜಾನೆ ಸಮಯ ಎಷ್ಟು ಜನ ಕಮೆಂಟ್ಗಳ ಮೂಲಕವಾಗಿ ರಿಕ್ವೇತಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಪ್ರಭಾ ಎಲ್ಲಾ ವಿಷಯ ತಂದೆ ಅವರಿಗೆ ಎಲ್ಲಾ ಬಲಂತ ಸ್ಥಿತಿಗಳೆಲ್ಲ ಎಲ್ಲ ಬಿಡುಗಡೆ ಮಾಡ್ರಪ್ಪ. ಸ್ತೋತ್ರ ಹಾಲೆಲೂಯ. ಎಲ್ಲಾ ವಿಷಯಗಳು ತಂದೆ ನೀವೇ ಧೈರ್ಯ ಕೊಟ್ಟು ನೀವು ಆತ್ಮ ಬಲ ನೀವೇ ನಡೆಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೀನ್ ಆಮೀನ್. ಪ್ರಿಯರೇ, ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷಗಳವರಾಗಿದ್ರು ಪ್ರಿಯರೇ. ಈ ವಾಗ್ದಾನ ಅನೇಕರಿಗೆ ತಿಳಿಯಪಡಿಸುವಂತರಾಗ್ರಿ. ಮತ್ತು ಹೊಸೊಬ್ರು ಯಾರಾದ್ರೂ ಫಸ್ಟ್ ಟೈಮ್ ಚಾನಲ್ ನೋಡುವುದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅದ್ಭುತ ರೀತಿಯಾಗಿ ಪ್ರತಿದಿನ ದೇವ್ರ ವಾಗ್ದಾನ ಮೂಲಕವಾಗಿ ಇನ್ನು ಹೆಚ್ಚಾಗಿ ದೇವ್ರು ನಮ್ಮ ಜೊತೆ ಮಾತಾಡಿ ಆತನ ಕೃಪೆಯಿಂದ ನಮ್ಮ ನಡೆಸುವಂತ ದೇವ್ರ ಪ್ರೇಮ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರೇರೆ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್.